ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಮಾವೇಶಗಳ ಭರಾಟೆ ಜೋರಾಗಿದೆ. ನಿನ್ನೆಯಷ್ಟೇ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನು ನಡೆಸಿತ್ತು. ಇವತ್ತು ಮೈತ್ರಿ ಪಕ್ಷಗಳಾದಂಥ ಬಿಜೆಪಿ ಜೆಡಿಎಸ್ ಇಂದ ಮೈಸೂರು ಚಲೋ ಸಮಾರೋಪ ಸಮಾರಂಭವನ್ನು ಮೈಸೂರಿನಲ್ಲಿ ಆಯೋಜಿಸಿದೆ. ಈ ಬಾರಿಯ ಟ್ರೆಂಡ್ ಅಂತ ಹೇಳಿದ್ರೆ ವಿಭಿನ್ನವಾದಂತಹ ಫ್ಲೆಕ್ಸ್ಗಳು ಎಲ್ಲರ ಗಮನ ಸೆಳೀತವೆ. ಸಾಮಾನ್ಯವಾಗಿ ನಾಯಕರುಗಳ ಫ್ಲೆಕ್ಸ್ ಅನ್ನು ಹಾಕೋದು ವಾಡಿಕೆ, ಆದರೆ ಈ ಬಾರಿಯ ಸಮಾವೇಶಗಳಲ್ಲಿ ಪಕ್ಷಗಳು ಮಾಡಿರುವಂತಹ ಏನು ಹಗರಣಗಳಿದೆ ಅದರ ವರದಿಗಳನ್ನು ಹಾಕುವಂತಹ ಕೆಲಸವನ್ನು ಫ್ಲೆಕ್ಸ್ಗಳನ್ನ ಹಾಕುವಂತಹ ಕೆಲಸ ಆಗಿದೆ. ನಾವೀಗ ಸಮಾವೇಶ ನಡೆಯುವಂತಹ ಮಹಾರಾಜ ಕಾಲೇಜು ಮೈದಾನದ ಹೊರಭಾಗದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು ವಿಭಿನ್ನವಾದಂಥ ಒಂದು ಫ್ಲೆಕ್ಸನ್ನು, ಅಂದರೆ ಸಾಮಾನ್ಯವಾಗಿ ಆಯಾ ಪಕ್ಷದ ಮುಖಂಡರುಗಳ ಫ್ಲೆಕ್ಸ್ಗಳನ್ನು ಹಾಕುವಂಥದ್ದು ವಾಡಿಕೆ. ಆದರೆ ಈ ಬಾರಿ ನಿನ್ನೆದಷ್ಟೇ ಕಾಂಗ್ರೆಸ್ನವರು ಏನು ಸಮಾವೇಶವನ್ನು ಮಾಡಿದರು, ಆ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಭೂಚಕ್ರ ಅಂತೇಳಿ ಒಂದು ಫ್ಲೆಕ್ಸನ್ನು ಹಾಕಿದರು. ಅದರಲ್ಲಿ ಅವರ ಕುಟುಂಬಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನೀಡಿದಂಥ ನಿವೇಶನಗಳು, ಈ ಎಲ್ಲ ಮಾಹಿತಿಯನ್ನು ಅವ್ರ ಕುಟುಂಬದವರಿಗೆ ಯಾವ ಅಳತೆಯ ಒಂದು ಸೈಟ್ಗಳನ್ನು ನೀಡಲಾಗಿದೆ ಎಲ್ಲ ಮಾಹಿತಿ ನೀಡಿದರು. ಇದೀಗ ಏನು JDS ಪಕ್ಷದ ಸರದಿ ಅದಕ್ಕೆ ಟಾಂಗ್ ನೀಡುವಂಥ ನಿಟ್ಟಿನಲ್ಲಿ ಮಾಧ್ಯಮಗಳಲ್ಲಿ ಪ್ರಸಾರವಾದಂಥ, ಅಂದರೆ ಮುಡಾ ವಿಚಾರವಾಗಿ ಮಾಧ್ಯಮದಲ್ಲಿ ಏನು ಪ್ರಸಾರವಾಗಿತ್ತು ಅವ ಎಲ್ಲವನ್ನು ಸಹ ಫ್ಲೆಕ್ಸ್ ಮಾಡಿ ಅದನ್ನು ಸಮಾವೇಶದ ಜಾಗದಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಬಂದಂತಹ ವರದಿಗಳು ಮತ್ತು ಅದರ ಜೊತೆಗೆ ಪತ್ರಿಕೆಯಲ್ಲಿ ಬಂದಂತಹ ವರದಿಗಳು ಇವೆಲ್ಲವನ್ನು ಸೇರಿಸಿ ಫ್ಲೆಕ್ಸನ್ನು ಮಾಡಿಸಲಾಗಿದೆ. ಅದರ ಒಂದು ಹೆಡ್ಲೈನನ್ನು ಕೊಟ್ಟಿರುವಂಥದ್ದು, ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರ, ಸಾಧ್ಯವಾದಷ್ಟು ದೋಚಿಕೋ ಎನ್ನುವುದೇ ನೀತಿ ಅನ್ನುವ ಒಂದು ಹೆಡ್ಲೈನ್ ಏನಿದೆ ಅದನ್ನು ಕೊಡುವಂಥದ್ದು. ಮತ್ತು ಅಲ್ಲಿರುವಂಥ, ಅಂದರೆ ಈಗಾಗಲೇ ಏನು ವಾಲ್ಮೀಕಿ ನಿಗಮದ ಹಗರಣದ ಒಂದು ವರದಿ ಬಂದಿತ್ತು ಅದನ್ನು, ಮತ್ತು PSI ಪರಶುರಾಮ್ ಅವರ ಅನುಮಾನಾಸ್ಪದ ಸಾವು, ಅಕ್ರಮ ಮರಳು ಸಾಗಣೆ ವೇಳೆ ಮುಖ್ಯ ಪೇದೆಯನ್ನು ಸಾವನ್ನಪ್ಪಿದ್ರು ಆ ಒಂದು ವಿಚಾರ, ಮತ್ತು ಅರಣ್ಯಾಧಿಕಾರಿ ಮಹೇಶ್ ಅವರ ಒಂದು ಬರ್ಬರ ಕೊಲೆ, ಅದೇ ರೀತಿ ಕಸ ವಿಲೇವಾರಿಯಲ್ಲಿ ಆದಂಥ ಅಕ್ರಮ, ಇವೆಲ್ಲದರ ವಿಚಾರವನ್ನು ಫ್ಲೆಕ್ಸ್ ಮಾಡಿ ಜನಗಳಿಗೆ ತಿಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ನಿನ್ನೆಯಷ್ಟೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ ಕುಟುಂಬದ ಭೂಚಕ್ರದ ಸುಳಿ ಅನ್ನೋ ಹೆಸರಿನ ಫ್ಲೆಕ್ಸು ಸಾಕಷ್ಟು ರಾದ್ದಾಂತಕ್ಕೆ ಕಾರಣವಾಗಿತ್ತು. JDSನವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ನಾವು ಸಹ ಅದೇ ರೀತಿ ಮಾಡ್ತೇವೆ ಅಂತೇಳಿ. ಇದೀಗ ಇವತ್ತಿನ ಏನು JDS ಮತ್ತು BJPಯ ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಇದೆ, ಆ ಒಂದು ಸ್ಥಳದಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ಇದು ಮಹಾರಾಜ ಕಾಲೇಜಿನ ಹೊರಭಾಗದ ಫ್ಲೆಕ್ಸ್ ಆದರೆ ಮೈಸೂರು ನಗರದ ಬಹುತೇಕ ಕಡೆ 25ಕ್ಕೂ ಹೆಚ್ಚು ಕಡೆಗಳಲ್ಲಿ ಇದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಒಂದು ವರದಿಗಳು ಏನು ಬಂದಿದ್ದು ಅವುಗಳನ್ನು ಬಿಂಬಿಸುವಂಥ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.